ಓಕೆ, ಸೊ ನೆಕ್ಸ್ಟ್ ಇಯರ್ ನೋಡಿ ಕ್ವಶನ್ಸ್ನ ಹಾಗೆ ಅಬ್ಸರ್ವ್ ಮಾಡಿ ಕ್ವಶನ್ಸ್ ಸಾಲ್ವ್ ಮಾಡೋಣ. 1 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿದೆ. ಸೊ 2017 1 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ಸೊ ನಾಳೆ ಆ್ಯಸ್ ಯೂಶುವಲ್ 7 o'clock ಕ್ಲಾಸ್ ಇರುತ್ತೆ, ಮಿಸ್ ಮಾಡ್ಕೋಬೇಡಿ ಆಯಿತಾ. ನೋಡಿ ಕ್ವಶನ್ ನಂಬರ್ 1 ಇದೆ. ಸೊ 2017 ಡ್ರಾ ದ ಪೊಸಿಷನ್ ಟೈಮ್ ಗ್ರಾಫ್ ಆಫ್ 2 bodies with equal velocities in the same direction. ನೋಡಿ ಪೊಸಿಷನ್ ಟೈಮ್ ಗ್ರಾಫ್ ಅಂದರೆ ಈ ಥರ ಬರೀಬೇಕು. ಇದು ಎಕ್ಸ್, ಇದು ಟಿ. ಹಾಗೆ ನೋಡ್ಕೊಳ್ಳಿ, ಅವ್ರು ಹೇಳ್ತಾ ಇದ್ದಾರೆ ಪೊಸಿಷನ್ ಟೈಮ್ ಗ್ರಾಫ್ ಬರೀರಿ ಅಂತ ಹೇಳ್ತಾರೆ. ಸೊ ಸೇಮ್ ವೆಲಾಸಿಟಿ ಅಂದರೆ ಸ್ಲೋಪ್ ಸೇಮ್ ಇರಬೇಕು ಈ ಥರ. ಇದು ಬಾಡಿ ಎ, ಬಾಡಿ ಬಿ ಆಯಿತಾ. ಎರಡು ತೋರಿಸ್ಬೇಕು ಈ ಥರ ತೋರಿಸಿ. ಹಾಗೆ ಬಾಡಿ ಎ ಮತ್ತು ಬಾಡಿ ಬಿ ಎರಡು ತೋರಿಸಿ. I hope you are able to understand. Next question is on. ಓಕೆ, ಒಂದು ನಿಮಿಷ. ಟಿ ವಿ ಇಸ್ ನಾಟ್, ಟಿ ವಿ ಕನೆಕ್ಟ್ ಆಗ್ತಿಲ್ಲ. ಪ್ರಾಬ್ಲಮ್ ಏನು ಅಂತಲೇ ಗೊತ್ತಾಗಲ್ಲ. ಇರಲಿ ಬಿಡಿ, ಹೋಲಿ, ಏನು ಮಾಡೋದು. ಓಕೆ, so let's go for the second one. For what angle, ಎರಡನೇ ಕ್ವಶನ್ ನೋಡ್ಕೊಳ್ಳಿ. The range of projectile is maximum. For theta equals 45 degrees, the range actually is maximum. When is the work done by a force is negative? You know, work done is equal to F into S into cos theta. ಇದನ್ನು ಎರಡು ಥರ ಬರೀಬೋದು. When theta is equal to 180 degrees, work done equals negative. Or if a force and displacement are in opposite direction, then work done is negative. ಎರಡರಲ್ಲಿ ಯಾವ ಆನ್ಸರ್ ಬರೋದು ಕರೆಕ್ಟ್ ಆಗುತ್ತೆ. ಇದು ಮಾರ್ಚ್ 2017 ಪೇಪರ್. ಓಕೆ, ಸೊ ಥರ್ಡ್ ಕ್ವಶನ್ ನೋಡಿ. ವೆನ್ ಈಸ್ ದ ವರ್ಕ್ ಡನ್ ಬೈ ಎ ಫೋರ್ಸ್ ಈಸ್ ನೆಗೆಟಿವ್. ಸೊ W equals F into S into cos theta. When theta equals 180 degrees, work done is negative. Or if a force and displacement are in the opposite direction, then also the work done, it is negative. So fourth question is ಹೋಗೋಣ. Define center of gravity of a body. ನೋಡಿ, ಸೆಂಟರ್ ಆಫ್ ಗ್ರಾವಿಟಿ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಇಲ್ಲಿ ಸ್ವಲ್ಪ ಡಯಾಗ್ರಾಮ್ ಬರೀತೀನಿ. ಇದು ಸೆಂಟರ್ ಆಫ್ ಗ್ರಾವಿಟಿ ಅಂತಂದರೆ, ಸೊ ದ ನೆಟ್ ಗ್ರಾವಿಟೇಷನಲ್ ಟಾರ್ಕ್ ಇಟ್ ಶುಡ್ ಬಿ ಈಸ್ ಈಕ್ವಲ್ ಟು 0. ಸೊ ಸ್ಟ್ಯಾಂಡರ್ಡ್ ಡೆಫಿನೇಷನ್ಸ್ನ ಹಾಗೆ ಬರೀಬೇಕು. ಎ ಪಾಯಿಂಟ್ ಅಟ್ ವಿಚ್ ದ ನೆಟ್ ಗ್ರಾವಿಟೇಷನಲ್ ಟಾರ್ಕ್ ಈಸ್ ಈಕ್ವಲ್ ಟು 0 ಈಸ್ ಕಾಲ್ಡ್ ಎ ಸೆಂಟರ್ ಆಫ್ ಗ್ರಾವಿಟಿ. ನೋಡಿ, ಹಿಂಗೆ ಇಟ್ಕೊಂಡ್ರೆ ಈ ಕಡೆ ಮತ್ತು ಈ ಕಡೆ ಎರಡು ಕೂಡ ಬ್ಯಾಲೆನ್ಸ್ ಆಗಬೇಕು. ದಟ್ ಈಸ್ ಕಾಲ್ಡ್ ಗ್ರಾವಿಟೇಷನಲ್ ಟಾರ್ಕ್. ಸೊ ಎ ಪಾಯಿಂಟ್ ಅಟ್ ವಿಚ್ net gravitational torque is 0. ಬರ್ಕೊಳ್ಳಿ ಹಾಗೇನೆ. net gravitational torque is 0 is called center of gravity. ಅದನ್ನೇ ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತೀವಿ. ಓಕೆ, ಲೆಟ್ಸ್ ಗೋ ಫಾರ್ ದ ಫಿಫ್ತ್ ಪಾಯಿಂಟ್. What is the time period of a geostationary satellite? You know, it is 24 hours. It is at rest with respect to the earth. That's why it is 24 hours. Next, sixth question ನೋಡ್ಕೊಳ್ಳಿ. State Hooke's law. Within the elastic limit, stress and strain are proportional to each other. Within the elastic limit,
stress and strain are proportional to each other, that is Hooke's law. Seventh one, mention the expression for coefficient of linear expression of rod. L is equal to L minus L naught over L naught into delta T. So this is increase in length per unit length to the, so per degree rise in temperature, that is called as alpha. ಯೂನಿಟ್ ನೋಡ್ಕೊಳ್ಳಿ, ಪರ್ ಡಿಗ್ರಿ ಸೆಲ್ಸಿಯಸ್ ಅಥವಾ ಪರ್ ಕೆಲ್ವಿನ್ ಅಂತ ಬರೀಬೇಕು. ಯೂನಿಟ್ ಬರೆದಲ್ಲ ಇದ್ರ ಪರವಾಗಿಲ್ಲ, ಇದನ್ನು ಬರೀಬೇಕು. ಎಲ್ ಮೈನಸ್ ಎಲ್ ನಾಟ್ ಬೈ ಎಲ್ ನಾಟ್ ಇಂಟು ಡೆಲ್ಟಾ ಟಿ. ಓಕೆ, ನಾವು ಲೆಟ್ಸ್ ಗೋ ಫಾರ್ ದ ಏಯ್ತ್ ಒನ್. ರೈಟ್ ದ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಡಯಾಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್. 5. ಸೊ ಯಾವ್ಯಾವುದು 5 ಅಂತಂದರೆ ಡಯಾಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗೆ, ಸೊ 3 ಟ್ರಾನ್ಸ್ಲೇಷನಲ್ plus 2 vibrational, totally it is having 5 degrees of freedom. ಅದನ್ನು 5 degrees of freedom ಅಂತ ಬರೀಬೇಕು. ನೋಡಿ, 1 ಮಾರ್ಕ್ಸ್ ಕ್ವಶನ್ ಎಷ್ಟು ಫಾಸ್ಟಾಗಿ ಬರೀತಾ ಹೋಗ್ಬೋದು, ಆ್ಯಕ್ಯುರಸಿ ಇಂಪಾರ್ಟೆಂಟ್ ಇದೆ. ಸೊ ಇಟ್ ಈಸ್ ಹ್ಯಾವಿಂಗ್ 5 degrees of freedom. 9th question, give an example for an oscillatory motion. ಎಕ್ಸಾಂಪಲ್, ಸೊ ನಾನು ತೋರಿಸಿದ್ದೆ. ಸೊ ಪಿಸ್ಟನ್, ಮೂಮೆಂಟ್ ಆಫ್ ಪಿಸ್ಟನ್ in the engine, movement of piston in an engine. So engine ಅಲ್ಲಿ ಪಿಸ್ಟನ್ ಮೂವ್ ಆಗುತ್ತಲ್ವ ಅದು. 10th one, how are beats produced? How are beats produced? So there is a by two sources, ಎರಡು ಸೋರ್ಸಸ್ ಇರುತ್ತೆ, ವಿಚ್ ಆರ್ ಸೊ ಸ್ಲೈಟ್ಲಿ ಡಿಫರ್ ಇನ್ ಫ್ರೀಕ್ವೆನ್ಸಿ, and when excited. So beats are formed. ಇಷ್ಟು ಬರೀಬೇಕು ನೀಟಾಗಿ. By two sources which are slightly differ in the frequency and when excited beats are formed. Okay. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ಕೊಳ್ಳಿ, 2 ಮಾರ್ಕ್ಸ್ ಕ್ವಶನ್ಸ್. ಈ 2 ಮಾರ್ಕ್ಸ್ ಕ್ವಶನ್ನ ಇಫ್ ಯು ಡೋಂಟ್ ಮೈಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಇವತ್ತಿಗೆ ಇದು ಸಾಕು. ಸೊ 10th ಕ್ವಶನ್ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಹೌ ಆರ್ ಬೀಟ್ಸ್ ಫಾರ್ಮ್ಡ್? ಬೈ 2 sources which are slightly differ in frequency and when excited beats are formed. ಆಯ್ತಾ? ಇವತ್ತಿನ ಕ್ಲಾಸು ಸ್ವಲ್ಪ ಲೇಟ್ ಆಯಿತು, ಐ ಆಮ್ ಸಾರಿ. ಆ್ಯಕ್ಚುಲಿ ಏನಪ್ಪ ಮೊಬೈಲ್ ಪ್ರಾಬ್ಲಮ್ ಆಗಿದೆ ಅಥವಾ ನೆಟ್ವರ್ಕ್ ಏನೋ ಇಶ್ಯೂ ಆಯಿತು ಇವತ್ತು. ನೆಟ್ವರ್ಕೇ ಇಶ್ಯೂ, ಮೊಬೈಲ್ದೇನಿಲ್ಲ, ಹೊಸ ಮೊಬೈಲ್ಸೇನ ಎರಡೂ. ಐ ಆಮ್ ಹ್ಯಾವಿಂಗ್ 2 ಮೊಬೈಲ್ಸ್. ಆಯಿತಾ? ಸೊ ಈಗ ಮತ್ತೆ ನಾಳೆ 7 o'clockಗೆ ಭೇಟಿಯಾಗೋಣ. ಒಂದು ನಿಮಿಷ ಹಾಗೇ ಇರಿ ಲೈನಲ್ಲಿ. ಫೇಸ್ ಕಾಣಿಸ್ತಾ ಇದೆಯಾ ನೋಡಿ ಏನಾದರೂ? ಓಕೆ. ಸೊ ಓಕೆ, ಸರ್ ಈಗ ಒಂದು ಕೆಲಸ ಮಾಡಿ, ಇವತ್ತಿಗೆ ಇಷ್ಟು ಸಾಕು. ನಾಳೆ 2 ಮಾರ್ಕ್ಸ್ ಕ್ವಶನ್ಸು ಮತ್ತು ಪ್ರಾಬ್ಲಮ್ಸು ಎಲ್ಲವನ್ನೂ ಕೂಡ ಸಾಲ್ವ್ ಮಾಡ್ತೇನೆ. ಸೊ ಒಂದು ನಿಮಿಷ ಹಾಗೇ ಇರಿ ಅಂದರು. ಓಕೆ, ಐ ಹೋಪ್ ಯು ಆರ್ ಏಬಲ್ ಟು ಸೀ ಮೀ. ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ. ಸೊ ಐ ಆಮ್ ಸಾರಿ, ಇವತ್ತು ನಾಳೆ ಆ ಥರ ಏನಾಗೋದಿಲ್ಲ, ಸ್ವಲ್ಪ ಏನೋ ಅರೇಂಜ್ಮೆಂಟ್ಸ್ ಪ್ರಾಬ್ಲಮ್ ಆಗಿದೆ. ನಾಳೆ ಕರೆಕ್ಟಾಗಿ 7 o'clock ಎಂಟ್ರಿ ಆಗಿ. ಸೊ 2 ಮಾರ್ಕ್ಸ್ ಕ್ವಶನ್ಸು ಡಿಸ್ಕಸ್ ಮಾಡ್ತೇನೆ, ಆಮೇಲೆ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ತೇನೆ. 5 ಮಾರ್ಕ್ಸು ಡೆರಿವೇಷನ್ಸು ಹೇಳ್ಕೊಡ್ತೇನೆ, ಇಂಪಾರ್ಟೆಂಟ್ ಡೆರಿವೇಷನ್ಸ್ನ ಹೇಳ್ಕೊಡ್ತೇನೆ. ಸೊ ಒಂದ್ಸರಿ ನೀವು ಗಮನ ಹರಿಸಿ, ಎಲ್ಲಿ ಡೌಟ್ ಬರುತ್ತೆ ಕ್ವಶನ್ ಪೇಪರಲ್ಲಿ ಡೌಟ್ಸ್ ಕೇಳಿ. ಸೊ ಫೀಲ್ ಫ್ರೀ ಟು ಆಸ್ಕ್ ದ ಡೌಟ್ಸ್, ಯಾವ ಟೈಮಲ್ಲಿ ಬೇಕಾದ್ರೂ ಕೇಳ್ಬೋದು. ಅಕಸ್ಮಾತ್ ಇಲ್ಲಾಂದರೆ ಮೆಸೇಜ್ ಹಾಕಿ ಡೌಟ್ಸ್ನ ಕ್ಲಾರಿಫಿಕೇಷನ್ ಕೊಡ್ತೇವೆ. ಆಯಿತಾ?
ಸೊ ದಿಸ್ ಈಸ್ ಏನಫ್ ಅಲ್ಲಿಗೆ ಎಂಡ್ ಅಪ್ ಮಾಡ್ತೇನೆ. ಮತ್ತು ನನಗೆ ನೆಕ್ಸ್ಟ್ ಕ್ಲಾಸ್ ಇದೆ, ಅದಕ್ಕೋಸ್ಕರ ಐ ಆಮ್ ಹ್ಯಾವಿಂಗ್ ಅನದರ್ ಕ್ಲಾಸ್.
आपण ते होता की